ರಾಜ್ಯದೆಲ್ಲೆಡೆ ಜನಸಾಮಾನ್ಯರ ಜೀವನವನ್ನೇ ಹಿಂಡುತ್ತಿದೆ ರಣ ಬಿಸಿಲು. ಕಾಫಿ ನಾಡಲ್ಲಿ ಕಿರಾತಕರು ಬಗೆಯುತ್ತಿದ್ದಾರೆ ಪಶ್ಚಿಮ ಘಟ್ಟದ ಒಡಲು. ಬಾಳೂರು ಮೀಸಲು ಅರಣ್ಯದ ಊರ್ಬಗೆ ಸರ್ವೆ ನಂಬರ್ 280ರಲ್ಲಿ ನಾನಿದ್ದೀನಿ. ಈ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ನಾಶವನ್ನ ಮಾಡಲಾಗಿದೆ, ಲೂಟಿಯನ್ನ ಮಾಡಲಾಗಿದೆ. ಮೀಸಲು ಅರಣ್ಯದಲ್ಲೇ ಗುಡ್ಡ ಬಗೆದು 16 ಕಿಲೋಮೀಟರ್ ಕಚ್ಚಾ ರಸ್ತೆ. ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯಾಗಿ ಗುಡ್ಡಗಳನ್ನ ಅಗೆದು ಬೆಟ್ಟಗಳನ್ನ ಅಗೆದು ಕಚ್ಚಾ ರಸ್ತೆಯನ್ನ ಮಾಡಿರುವಂತದ್ದು. ಸಾವಿರಾರು ಮರ ಕಡಿದು ಅರಣ್ಯ ಲೂಟಿ. ಅಯ್ಯಯ್ಯೋ, ಏನಿದು ಅವ್ಯವಸ್ಥೆ. ಮರಗಳನ್ನು ಕಡಿದು ರಾತ್ರೋರಾತ್ರಿಯಾಗಿ ಸಾಗಾಟ ಮಾಡಲಾಗಿದೆ. ಮರಗಳನ್ನು ಕಡಿದಿರುವಂತಹ ಪ್ರದೇಶಗಳು, ಅಲ್ಲಿನ ಸ್ಥಳಗಳನ್ನು ಕೂಡ ನೀವು ನೋಡಬಹುದು. ಹುಲ್ಲಿಗೆ ನಿಷೇಧಿತ ಸ್ಪ್ರೇ ಸಿಂಪಡಿಸಿ ಲೆಕ್ಕವಿಲ್ಲದಷ್ಟು ಪ್ರಾಣಿಗಳ ಮಾರಣ ಹೋಮ. ಸಸ್ಯ ಸಂಕುಲದ ಮೇಲೆ, ಪ್ರಾಣಿ ಸಂಕುಲದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ನಾವು ಮಾಡ್ತಿದೀವಿ. ಪ್ರಭಾವಿಗಳ ಜೊತೆ ಕೈ ಜೋಡಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳ ಅಕ್ರಮ. ಇದಕ್ಕೆ ಮುಖ್ಯವಾದ ಕಾರಣಕರ್ತರಾಗಿರುವಂಥದ್ದು ಇಲ್ಲಿ ಕೆಳಗಡೆ ಅಷ್ಟಲಕ್ಷ್ಮಿ ಎಸ್ಟೇಟ್ ಅನ್ನುವಂಥದ್ದು ಇದೆ. ಈ ಅಷ್ಟಲಕ್ಷ್ಮಿಯ ಎಸ್ಟೇಟ್ನ ಒಂದಷ್ಟು ಜನರುಗಳು ಸೇರಿಕೊಂಡು ಈ ರೀತಿಯಾದಂತಹ ಒಂದು ಪ್ರಮಾದವನ್ನ ಮಾಡಿರುವಂಥದ್ದು. ಅರಣ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿರುವಂಥದ್ದು. ಪ್ರಕೃತಿ ಒಡಲಿಗೆ ಕೊಳ್ಳಿ ಇಟ್ಟ ಕಿರಾತಕರು. ಅಷ್ಟಲಕ್ಷ್ಮಿ ಹೆಸರಿಟ್ಟು ಅಟ್ಟಹಾಸ. ಇಡೀ ರಾಜ್ಯವೇ ಬೆಚ್ಚಿ ಬೀಳೋದಲ್ಲ, ಆತಂಕ ಪಡುವ ಸುದ್ದಿಯನ್ನ ಪಬ್ಲಿಕ್ ಇಂಪ್ಯಾಕ್ಟ್ ಪ್ರಸಾರ ಮಾಡ್ತಿದೆ. ಪ್ರಕೃತಿಯ ಒಡಲನ್ನೇ ಅಗೆದು ಬಗೆದು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿರೋ ಖದೀಮರ ಬಂಡವಾಳವನ್ನ ಬಯಲು ಮಾಡಲಿದೆ ಪಬ್ಲಿಕ್ ಇಂಪ್ಯಾಕ್ಟ್. ಮಿಸ್ ಮಾಡದೆ ನೋಡಿ ಪಬ್ಲಿಕ್ ಇಂಪ್ಯಾಕ್ಟ್ ನಾಳೆ ಇಡೀ ದಿನ.